ಹೃದಯವು ದೇಹದಲ್ಲಿ ಅತ್ಯಂತ ಪ್ರಬಲವಾದ ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಸಾವಿರಾರು ಅಥವಾ ಲಕ್ಷಾಂತರ ಹೃದಯಗಳು ಒಗ್ಗೂಡಿದಾಗ ಅದು ಸಾಮರಸ್ಯದ ಸೂಕ್ಷ್ಮ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ನಮ್ಮ ಜಗತ್ತಿನ ಶಾಂತಿ ಮತ್ತು ಯೋಗಕ್ಷೇಮಕ್ಕಾಗಿ ನಿಮ್ಮೆಲ್ಲರೂ ನಿಮ್ಮೊಳಗೆ ತಿರುಗಿ ಒಟ್ಟಿಗೆ ಧ್ಯಾನ ಮಾಡಲು ನಾನು ಆಹ್ವಾನಿಸುತ್ತೇನೆ. ಇದಕ್ಕೆ ನಿಮಗೆ ಯಾವುದೇ ವಿಶೇಷ ತರಬೇತಿ, ನಿರ್ದಿಷ್ಟ ಭಂಗಿ ಅಥವಾ ಯಾವುದೇ ಧಾರ್ಮಿಕ ಸಂಬಂಧದ ಅಗತ್ಯವಿಲ್ಲ. ನೀವು ಹಿಂದೂ ಆಗಿದ್ದರೆ ನೀವು ದಿವ್ಯ ಪ್ರಕಾಶದ ಮೇಲೆ ಧ್ಯಾನಿಸಬಹುದು. ನೀವು ಮುಸ್ಲಿಂ ಆಗಿದ್ದರೆ ನೂರೆ ಇಲಾಹಿಯನ್ನು ಧ್ಯಾನಿಸಿ. ನೀವು ಕ್ರಿಶ್ಚಿಯನ್ ಆಗಿದ್ದರೆ ನೀವು ದೈವಿಕ ಬೆಳಕು ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಮೇಲೆ ಧ್ಯಾನಿಸಬಹುದು. ನಿಮಗೆ ಬೇರೆ ಮಾರ್ಗ ತಿಳಿದಿದ್ದರೆ ನೀವು ಅರ್ಥ ಮಾಡಿಕೊಂಡಿರುವ ದೈವಿಕ ಉಪಸ್ಥಿತಿಯ ಮೇಲೆ ಧ್ಯಾನಿಸಿ. ಮತ್ತು ನಿಮಗೆ ಯಾವುದೇ ದೇವರಲ್ಲಿ ನಂಬಿಕೆ ಇಲ್ಲದಿದ್ದರೆ ನಿಮ್ಮ ಹೃದಯದಲ್ಲಿರುವ ಪ್ರೀತಿಯ ಉಪಸ್ಥಿತಿಯ ಮೇಲೆ ಧ್ಯಾನಿಸಿ. ಅದನ್ನು ಸುಲಭಗೊಳಿಸಲು ಯೂಟ್ಯೂಬ್ನಲ್ಲಿ ಧ್ಯಾನದ ಮೂಲಕ ನಿಮಗೆ ಮಾರ್ಗದರ್ಶನ ನೀಡಲಾಗುತ್ತದೆ. ನಿಮ್ಮ ಸಂಕಲ್ಪವು ಅಪಾರ ಶಕ್ತಿಯನ್ನು ಹೊಂದಿದೆ. ಮಾನವೀಯತೆಯು ಪ್ರೀತಿಯಲ್ಲಿ ಒಂದಾದಾಗ ಪವಾಡಗಳು ಸಾಧ್ಯವಾಗುವುದು ಮಾತ್ರವಲ್ಲ, ಅವು ಅನಿವಾರ್ಯವಾಗುತ್ತವೆ.